ಗುಜರಾತ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯ ಸಾಧಿಸಿದ್ದು ರಾಜ್ಯ ರಾಜಕೀಯದಲ್ಲಿ ತನ್ನ ಪ್ರಾಬಲ್ಯವನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಅನೇಕ ಕಡೆ ವಿರೋಧ ಪಕ್ಷದ ಅಭ್ಯರ್ಥಿಗಳು ಕೊನೆಯ ಕ್ಷಣದಲ್ಲಿ ಸ್ಪರ್ಧೆಯಿಂದ ಹಿಂದೆ ಸರಿದ ಪರಿಣಾಮ 717 ಸ್ಥಾನಗಳಲ್ಲಿ ಬಿಜೆಪಿ ಅವಿರೋಧವಾಗಿ ಆಯ್ಕೆಯಾಗಿದೆ. 43 ಪುರಸಭೆ, 370 ನಗರ ಪಾಲಿಕೆ, 52 ಜಿಲ್ಲಾ ಪಂಚಾಯಿತಿ ಮತ್ತು 252 ತಾಲೂಕು ಪಂಚಾಯಿತಿ ಸ್ಥಾನಗಳಲ್ಲಿ ಮತದಾನವೇ ನಡೆಯದೆ ಬಿಜೆಪಿ ಗೆಲುವು ದಾಖಲಿಸಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಒಟ್ಟಾರೆ 5234 ಸ್ಥಾನಗಳಲ್ಲಿ 3829 ಸ್ಥಾನಗಳನ್ನ ಗೆದ್ದು ಬಿಜೆಪಿ ಭಾರಿ ಮುನ್ನಡೆಯನ್ನ ಸಾಧಿಸಿದೆ. ಕಾಂಗ್ರೆಸ್ 964 ಹಾಗೂ ಎಎಪಿ ಸುಮಾರು 360 ಸ್ಥಾನಗಳಿಗೆ ಸೀಮಿತವಾಗಿದೆ. ಪುರಸಭೆಗಳಲ್ಲಿ ಬಿಜೆಪಿ 937 ಸ್ಥಾನಗಳನ್ನ ಗೆದ್ದು 59% ಮತಗಳನ್ನ ಪಡೆದಿದ್ರೆ ಕಾಂಗ್ರೆಸ್ 27% ಮತ್ತು ಎಎಪಿ 10% ಮತಗಳನ್ನ ಪಡ್ಕೊಂಡಿದೆ. ನಗರ ಪಾಲಿಕೆಗಳಲ್ಲಿ ಬಿಜೆಪಿ 1976 ಸ್ಥಾನಗಳನ್ನ ಗೆದ್ದಿದ್ದು ಕಾಂಗ್ರೆಸ್ 484 ಮತ್ತು ಎಎಪಿ 25 ಸ್ಥಾನಗಳಲ್ಲಿ ಜಯ ಸಾಧಿಸಿದೆ. ಜಿಲ್ಲಾ ಪಂಚಾಯಿತಿಗಳಲ್ಲಿ 34ರಲ್ಲಿ 33 ಗೆದ್ದು ಬಿಜೆಪಿ ಇತಿಹಾಸವನ್ನ ನಿರ್ಮಿಸಿದೆ. ನರೇಂದ್ರ ಮೋದಿ ಅವರು ಈ ಗೆಲುವನ್ನ ಬಿಜೆಪಿ ಆಡಳಿತದ ಮೇಲೆ ಜನರ ವಿಶ್ವಾಸದ ಪ್ರತಿಬಿಂಬ ಅಂತ ಹೇಳಿದ್ದಾರೆ. ಇನ್ನು ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರು ಕಾರ್ಯಕರ್ತರ ಪರಿಶ್ರಮಕ್ಕೆ ಕ್ರೆಡಿಟ್ ನೀಡಿದ್ದಾರೆ. ಆದರೆ ತಜ್ಞರು ವಿರೋಧ ಪಕ್ಷದ ಅಭ್ಯರ್ಥಿಗಳು ಹಿಂಪಡೆಯುವಿಕೆ ಕುರಿತು ಪ್ರಶ್ನೆ ಎತ್ತಿದ್ದು ಚುನಾವಣಾ ಪ್ರಕ್ರಿಯೆಯ ಪಾರದರ್ಶಕತೆ ಬಗ್ಗೆ ಚರ್ಚೆ ಹುಟ್ಟಿಸಿದೆ. ಕಾಂಗ್ರೆಸ್ ಮತ್ತು ಎಎಪಿ ನಡುವೆ ಮತಗಳ ವಿಭಜನೆಯು ಬಿಜೆಪಿಗೆ ಲಾಭವಾಗಿರುವುದಾಗಿ ವಿಶ್ಲೇಷಣೆಗಳು ಸೂಚಿಸುತ್ತವೆ. ಒಟ್ಟಾರೆ ಗುಜರಾತ್ನಲ್ಲಿ ಬಿಜೆಪಿ ತನ್ನ ಬಲವನ್ನ ಮತ್ತಷ್ಟು ಗಟ್ಟಿ ಮಾಡಿಕೊಂಡಿದ್ದು 2027ರ ವಿಧಾನಸಭೆ ಚುನಾವಣೆಗೆ ಮುನ್ನ ಸ್ಪಷ್ಟ ರಾಜಕೀಯ ಸಂದೇಶ ನೀಡಿದೆ. ವಿರೋಧ ಪಕ್ಷಗಳು ಒಗ್ಗಟ್ಟಾಗದಿದ್ದರೆ ಬಿಜೆಪಿ ಪ್ರಾಬಲ್ಯ ಮುಂದುವರಿಯುವ ಸಾಧ್ಯತೆ ಹೆಚ್ಚಿದೆ.